ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಪರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮತದಾರರಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಈ ಬಾರಿ ದೇಶದಲ್ಲಿ ನಮಗೆ ಅಭೂತಪೂರ್ವ ಗೆಲುವು ಸಿಗುತ್ತೆ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗುತ್ತಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ, ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಎಂಎಲ್ಸಿ ಕೆಎಸ್ ನವೀನ್, ಮಂಡಲಾಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ವೀರಭದ್ರಪ್ಪ, ಬಿಜೆಪಿ ಮುಖಂಡರಾದ ರೇವಣ್ಣ, ಜಯಪಾಲಯ್ಯ, ರಾಮರೆಡ್ಡಿ, ಜಿಂಕಲ್ ಬಸವರಾಜ್, ಮುರಾರ್ಜಿ ಹಾಗೂ ಬಿಜೆಪಿಯ ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿಯವರ ಜೊತೆಗೆ ತಮ್ಮ ಪಟ್ಟಣಕ್ಕೆ ಮತ ಯಾಚಿಸಲಿಕ್ಕೆ ಬರ್ತಾ ಇದ್ದಾರೆ. ಬರುವ ಎಷ್ಟು ದುಡ್ಡನ್ನು ಹಾಕಿ ಕೊಡ್ತಾ ಇದೆಯಲ್ಲಪ್ಪ, ಅದರಲ್ಲೂ ಈಗ 3 kg ಕೊಡ್ತಾ ಇದ್ದಾರೆ. ಇನ್ನು 2 kg ಎಲ್ಲಿ ಆಯ್ತಪ್ಪ, ಯಾರ ಜೋಬಲ್ಲಿ ಆಯ್ತು ಅದು ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಕಾಂಗ್ರೆಸ್ನವರು ಸರ್ಕಾರವನ್ನು ನಡೆಸ್ತಕ್ಕಂಥ ಸ್ವಾಗತ ಭಾಷಣ ಗೌರವ ನೀಡ್ತಾ ಇದ್ದಾರೆ. ಜೈ ಕರ್ನಾಟಕ ಮಾತ್ರ. ಧನ್ಯವಾದಗಳು ಸನ್ಮಾನ್ಯ ಮೂರ್ತಿ ಅವರಿಗೆ. ಇದೀಗ ಭಾರತ್ ಮಾತಾ ಕಿ ಬಂಧುಗಳೇ, ಎಲ್ಲ ಹಿರಿಯ ಕಿರಿಯ ಸಹೋದರರೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಿದ್ದಾರೆ. ಯಾಕಂದ್ರೆ ಇದು ಈ ದೇಶ ಮುಖ್ಯ, ನಮಗೆ ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ. ಆದ್ರೆ ಇಡೀ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನ ಒಂದು ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಮಾತಾಡಿದಂತ ಒಬ್ಬ ಶಿವರಾಜ್ ತಂಗಡಿಗೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಅವ್ರು ಹೇಳಿಲ್ಲ. ಕ್ಷಮೆ ಇಲ್ಲ ಹೇಳೋದಕ್ಕೆ ಕೂಡ ಅವರು ಹಿಂದೇಟ್ ಹಾಕಿದ್ರು. ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಬಂಧುಗಳೇ, ನಾನು ಎಲ್ಲರನ್ನ ತಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ನಾವೇನು ಕಪಾಳಕ್ಕೆ ಬಾರಿಸಬೇಕಂದ್ರೆ ಒಂದೇ 1 ನಿಮಿಷ ಅಷ್ಟೇ ಆ ತಗಡಿಗೆಯನ್ನ. ಅವರಲ್ಲ ಹೇಳಿದ್ವಿ, ಅದು ಬೇಡ, ಅದು ನಮ್ಮ ಸಂಸ್ಕೃತಿ ಅಲ್ಲ. ನಾವೇನು ಮತಪೆಟ್ಟಿಗೆಯಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಏನ್ ನಾವು ಮತ ಚಲಾಯಿಸ್ತೀವಿ ನೋಡ್ರಿ, ಆ ಒಂದು ಪ್ರತಿಯೊಂದು ಮತ ಕೂಡ ಅವನ ಕಪಾಳಕ್ಕೆ ಬಾರಿಸ್ತಂಗೆ ಆಗುತ್ತೆ ಬಂಧುಗಳೇ. ಹಾಗಾಗಿ ಬಂಧುಗಳೇ, ನಾನಿದ್ದಾಗ ಕಿಸಾನ್ ಸನ್ಮಾನ್ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರ 6,000 ಕೊಟ್ರೆ ನಾನು 4,000 ಕೊಟ್ಟು 10,000 ಕೊಡ್ತಾ ಇದ್ದೆ. ನಾನು ಕೇಳ್ತೇನೆ ಕಾಂಗ್ರೆಸ್ನವ್ರಿಗೆ, ನಾವು ಕೊಡ್ತಿದ್ದಂತ 4,000 ಯಾಕೆ ನಿಲ್ಸಿದ್ರಿ? ಜನತೆಗೆ ಮಾಡೋ ದ್ರೋಹ ಇದಲ್ವಾ? ಪುಕ್ಕಟ್ಟೆ ಕಾರ್ಯಕ್ರಮ ಅಂತ ಹೇಳಿ ಈ 4,000 ಕೊಡೋದನ್ನು ನಿಲ್ಸಿದ್ರಲ್ಲ, ಇದು ನಿಮಗೆ ಶೋಭೆ ತರುತ್ತಾ, ಗೌರವ ತರುತ್ತಾ? ಜನ ನಿಮ್ಮನ್ನು ನಂಬೇಕಾ? ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇರುವಂತ ಹಡಗು. ನಾನು ಕಾಂಗ್ರೆಸ್ ಮುಖಂಡರನ್ನು ಕೇಳ್ತೇನೆ, ನಿಮ್ಮ ಮೂಲಕ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಹೆಸರು ಹೇಳ್ತೀರಾ? ಯಾವನ ಹೆಸರು ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಮುಂದೆ. ಇಂಥ ಮಹಾನ್ ವ್ಯಕ್ತಿ, ಇಡೀ ಪ್ರಪಂಚವೇ ಹಾಡಿ ಹೊಗಳ್ತಾ ಇರುವಂತಹ ನರೇಂದ್ರ ಮೋದಿ ಅಂತ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಬರುವಂತಹದ್ದು ಸೂರ್ಯ ಚಂದ್ರರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನಮ್ಮ ತಾಯಿಯಂದ್ರಿಗೆ ಹೇಳ್ತೇನೆ, ತಾಯಿ ನಾನಿದ್ದಾಗ ಕೊಡ್ತಿದ್ದಂತ ಭಾಗ್ಯಲಕ್ಷ್ಮಿ ಯೋಜನೆ ಯಾಕೆ ನಿಲ್ಲಿಸಿದ್ರು ಕೇಳಿ ಅವ್ರನ್ನ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಡಬೇಕು, ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆ, ಯಾಕೆ ನಿಲ್ಲಿಸಿದ್ರು ಕೇಳಿ ಅವ್ರನ್ನ. ಜನಹಿತವನ್ನು ಸಂಪೂರ್ಣ ಮಾಡ್ತಿರುವಂತ ಒಂದು ತೊಗಲದ ದರ್ಬಾರ್ ಕರ್ನಾಟಕದ ರಾಜ್ಯದಲ್ಲಿ ನಡೀತಾ ಇದೆ. ಖಜಾನೆ ಖಾಲಿಯಾಗಿದೆ, ದಿವಾಳಿ ಆಗಿದೆ. ಒಂದು ಕಡೆ ನೀರಾವರಿ ಯೋಜನೆ ನಡೀತಾ ಇದೆಯಾ, ಅಭಿವೃದ್ಧಿ ಕಾರ್ಯ ನಡೀತಾ ಇದೆಯಾ? ಎಲ್ಲೋಯ್ತು ಹಣ? ಕೊಡುವಂತ ತೆರಿಗೆ ಹಣ ಲೂಟಿ ಮಾಡಿ, ಅಲ್ಲಿ ದರೋಡೆಯನ್ನ ಮಾಡಿ ಇವತ್ತು ಜನಕ್ಕೆ ದ್ರೋಹ ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷ ನಿಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳುವಂತ ಕಾಲ ಬಹಳ ಹತ್ತಿರ ಬಂದಿದೆ.
ಬಹುಶಃ ಕಾಂಗ್ರೆಸ್ ಬರುವಂತ ದಿವಸಗಳಲ್ಲಿ ಎಲ್ಲೂ ಸಹ ಅವರು ಎದ್ದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮನ್ನು ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಕಳೆದ 2-3 ಗಂಟೆಯಿಂದ ಇಲ್ಲಿ ಬಂದು ಕುಂತು ನಮ್ಮ ಗೋವಿಂದ ಕಾರಜೋಳಗೆ ಆಶೀರ್ವಾದ ಮಾಡಕ್ಕೆ ಬಂದಿರುವಂತಹ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆ. ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ, ಒಂದೇ ಒಂದು ಕಳಂಕ ಇಲ್ಲ. ಅಂಥ ಒಬ್ಬ ಶ್ರೇಷ್ಠ ಸಂತ ಈ ದೇಶದ ಪ್ರಧಾನಮಂತ್ರಿ ಆದದ್ದು ಜನರು ಹೆಮ್ಮೆ ಪಡುವಂತಾಗಿದೆ. ಬಂಧುಗಳು, ಅಷ್ಟೇ ಅಲ್ಲ, ಕಳೆದ 10 ವರ್ಷಗಳಿಂದ ದೇಶದ ಅಭಿವೃದ್ಧಿಗಾಗಿ ಅವರು ಮಾಡಿರ್ತಕ್ಕಂಥದ್ದು ಕಳಂಕರಹಿತ ಆಡಳಿತ ಅಷ್ಟೇ ಅಲ್ಲ, ದೇಶದ ಕೀರ್ತಿ ಗೌರವವನ್ನ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಹರಡಿಸ್ತಕ್ಕಂಥ ಕೆಲಸ ಮಾಡಿದಾರ. ಪ್ರಪಂಚದ ಎಲ್ಲ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ರತ್ನಗಂಬಳಿ ಆಶೆ ಕರೀತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಂತ ನಾಯಕರು ಯಾರಿದ್ದಾರೆ ಹೇಳ್ರಿ? ಯಾವ ಹುಚ್ಚನೂ ಕೂಡ, ರಸ್ತದ ಮೇಲೆ ಕಲ್ಲು ಹೋಗ್ಕೊಂಡು ತಿರುಗಾಡು ಹುಚ್ಚನೂ ಕೂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಲತ್ತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿನೂ 140 ಕೋಟಿ ಇರ್ತಕ್ಕಂತ ಈ ದೊಡ್ಡ ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದ್ದಂತ ಒಬ್ರು ಇಲ್ಲ. ಅದಕ್ಕಾಗಿ